ಮೆಡಿಟೇಷನ್ 8, ಆಳ ಧ್ಯಾನ 8. ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಶತಾಯುಷಿಗಳಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ. ಈಗಾಗಲೇ 7 ಧ್ಯಾನದ ಸೀರೀಸ್ಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಧ್ಯಾನ ಮಾಡುವಾಗ ಏನನ್ನು ಕುರಿತು ಧ್ಯಾನ ಮಾಡುವುದು, ಯಾರ ಸಮಕ್ಷಮದಲ್ಲಿ ನಮ್ಮ ಧ್ಯಾನ, ಯಾರಲ್ಲಿ ನಮ್ಮ ಪ್ರಾರ್ಥನೆ. ಪಂಚಮಹಾಭೂತಗಳು. ಪಂಚ ಅಂದರೆ 5, ಮಹಾ ಅಂದರೆ ದೊಡ್ಡದು, ಭೂತಗಳು ಅಂದರೆ ಇರುವುದು. ಭೂತ ಅಂದರೆ ಇರೋದು. ಯಾವುದು ಪಂಚಮಹಾಭೂತ ಎಂಬುದಾಗಿ ಹೇಳಿದರೆ, ಮೊದಲನೆಯದು ಭೂಮಿ, ಎರಡನೆಯದು ನೀರು, ಮೂರನೆಯದು ಅಗ್ನಿ, ನಾಲ್ಕನೆಯದು ವಾಯು, ಐದನೆಯದು ಆಕಾಶ. ಇವೆಲ್ಲ ಇದ್ದಾವೆ, ಯಾವುದಲ್ಲ ಇದ್ದಾವೆ. ಇವನ್ನ ನಾಸ್ತಿಕರಾಗಲಿ, ಮತ್ತೊಬ್ಬರಾಗಲಿ, ವಿಚಾರವಾದಿಗಳಾಗಲಿ, ಬುದ್ಧಿಜೀವಿಗಳಾಗಲಿ ಇಲ್ಲ ಅನ್ಲಿಕ್ಕೆ ಬರ್ತದ? ಬರಲ್ಲ. ಸೊ ಪಂಚಮಹಾಭೂತಗಳು, 5 ಮಹಾನ್ ಶಕ್ತಿಗಳು ಯಾವುವು ಎಂಬುದಾಗಿ ಹೇಳಿದರೆ, ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ. ಇವುಗಳ ಜೊತೆಯಲ್ಲಿ ಇನ್ನೂ ಅನೇಕ ಶಕ್ತಿಗಳಿದೆ, ಸೂರ್ಯ, ಚಂದ್ರ, ಹೀಗೆ. ಇವೆಲ್ಲ ಎಲ್ಲಿದ್ದಾವೆ? ಆಕಾಶದಲ್ಲಿ ಇದ್ದಾವೆ. ಆಕಾಶ ಅಂದ್ರೇನು? ಸ್ಕೈ, ಸ್ಪೇಸ್. ಸ್ಪೇಸ್ದಲ್ಲಿ, ಜಾಗದೊಳಗೆ ಈ ಉಳಿದ 4 ಮಹಾಭೂತ, ಭೂಮಿ, ನೀರು, ಅಗ್ನಿ, ಗಾಳಿ, ಇವೆಲ್ಲವೂ ಕೂಡ ಆಕಾಶ ಇವೆಲ್ಲವನ್ನು ತನ್ನ ಮಡಿಲಲ್ಲಿ ಇಂಬಿಟ್ಟುಕೊಂಡಿದೆ. ಇವಿಷ್ಟೇ ಅಲ್ಲ, ಸೂರ್ಯಮಂಡಲ, ತಾರಾಮಂಡಲ, 3,500 ಕೋಟಿ ನಕ್ಷತ್ರಗಳು ಕೂಡ ಈ ಆಕಾಶದಲ್ಲಿಯೇ ಇವೆ. ಈ ಆಕಾಶದಲ್ಲಿ ಭೂಮಿ ಅತ್ಯಂತ ನಗಣ್ಯವಾದದ್ದು. ನಗಣ್ಯ ಅಂದ್ರೇನು? ಕನಿಷ್ಠ, ತೃಣವಾದದ್ದು. ಸೂರ್ಯನ ಸುತ್ತುತ್ತಾ ಇದೆ ಈ ಭೂಮಿ. ಅಂದ್ರೇನು? ಸ್ವತಃ ಸ್ವಯಂ ಶಕ್ತಿ ಇಲ್ಲ ಭೂಮಿಗೆ. ಸೂರ್ಯ ಇದನ್ನು ಗುರುತ್ವಾಕರ್ಷಣ ಶಕ್ತಿ ಹಿಡ್ಕೊಂಬಿಟ್ಟಿದ್ದಾನೆ, ಅದನ್ನು ಕಿತ್ತು ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭೂಮಿ ಏನು ಮಾಡ್ತಾ ಇದೆ? ಸೂರ್ಯನ ಸುತ್ತುತ್ತಾ ಇದ್ದಾವೆ. ಇಂಥ ಭೂಮಿ ಚಂದ್ರನ ಹಿಡ್ಕೊಂಬಿಟ್ಟಿದೆ. ಅದಕ್ಕಾಗಿ ಚಂದ್ರ ಏನು ಮಾಡ್ತಾ ಇದೆ? ಭೂಮಿ ಸುತ್ತುತ್ತಾ ಇದೆ. ಚಂದ್ರ ಭೂಮಿಯ ಸುತ್ತುವುದರಿಂದ, ಭೂಮಿ ಸೂರ್ಯನ ಸುತ್ತುವುದರಿಂದ ನಾವು ಇಲ್ಲಿ ವಾಸ ಮಾಡುವ ಈ ಭೂಮಿಯಲ್ಲಿ ಹಗಲು ರಾತ್ರಿಗಳಾಗ್ತಾ ಇದ್ದಾವೆ. ಹಗಲು ರಾತ್ರಿಗಳಾಗುವುದರಿಂದ ಇಲ್ಲಿ ಜೀವ ಉಗಮ ಆಗಲಿಕ್ಕೆ ಕಾರಣ ಆಗಿದೆ. ಇಲ್ಲದೆ ಹೋದರೆ, ಹಗಲು ರಾತ್ರಿಗಳಿಲ್ಲದೆ ಹೋಗಿದ್ರೆ ಇಲ್ಲಿ ಭೂಮಿ ಮೇಲೆ ಯಾವುದೇ ಜೀವ ಸೃಷ್ಟಿ ಆಗ್ತಾ ಇರಲಿಲ್ಲ. ನೀರಿರ್ತಿರಲಿಲ್ಲ, ಅಗ್ನಿ ಇರ್ತಿರಲಿಲ್ಲ, ವಾಯು ಇರ್ತಿರಲಿಲ್ಲ. ಭೂಮಿ ಒಂದೇ ಇರೋದು, ಆಕಾಶ ಇರೋದು. ಈ ಭೂಮಿ ಮೇಲೆ ನೀರು, ಅಗ್ನಿ, ಗಾಳಿ ಇವು ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂತೇಳಿದರೆ, ಭೂಮಿ ಸೂರ್ಯನ ಸುತ್ತುವುದು ಮತ್ತು ತನ್ನ ಸುತ್ತ ತಾನು ಸುತ್ತಿಕೊಳ್ಳುವುದು ಮತ್ತು ಈ ಭೂಮಿಯ ಸುತ್ತ ಚಂದ್ರ ಸುತ್ತುವುದು ಕಾರಣವಾಗಿ ಇಲ್ಲಿ ಹಗಲು ರಾತ್ರಿಗಳು ಮತ್ತು ಜೀವದ ಉಗಮ ಆಗಿದೆ. ಇಲ್ಲದೇವರು ನಾವ್ಯಾರು ಸೃಷ್ಟಿ ಆಗ್ತಿರಲಿಲ್ಲ. ನಾವೆಲ್ಲ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾವುದು? ಭೂಮಿ, ಚಂದ್ರ, ಸೂರ್ಯ. ಆದದ್ದರಿಂದ ನಮಗೆ ಅಸ್ತಿತ್ವ, ಸ್ವಯಂ ಅಸ್ತಿತ್ವ ಇಲ್ಲ ನಮಗೆ. ನಾವು ಬದುಕಬೇಕಾದ್ರೆ ಭೂಮಿ ಬೇಕು, ನೀರು ಬೇಕು, ಅಗ್ನಿ ಸೂರ್ಯ ಬೇಕು, ಗಾಳಿ ಬೇಕು, ಆಕಾಶ ಬೇಕು. ನಮ್ಮ ನಾವು ಮನುಷ್ಯರಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳೇನಿದಾವಲ್ಲ, ಇವೆಲ್ಲವೂ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾವುದು? ಭೂಮಿ, ಚಂದ್ರ, ಸೂರ್ಯ, ಗಾಳಿ, ನೀರು, ಅಗ್ನಿ.
ಇವಿಲ್ಲದೆ ಹೋದರೆ ಈ ಭೂಮಿಯಲ್ಲಿ ನಾವು ಯಾರೂ ಸೃಷ್ಟಿ ಆಗ್ತಿರಲಿಲ್ಲ. ನಾವು ಎಲ್ಲ ಬಂದಿರುವುದು ಈ ಪಂಚಮಹಾಭೂತಗಳಿಂದನೇ. ಆದದ್ದರಿಂದ ನಾವು ಈ 5 ಪಂಚಮಹಾಭೂತಗಳಿಗೆ ನಾವು ಕೃತಜ್ಞರಾಗಿರಬೇಕು, ನಾವು ವಂದಿಸಬೇಕು, ನಾವು ಸ್ಮರಣೆ ಮಾಡಬೇಕು, ಕೃತಜ್ಞತಾ ಸಮರ್ಪಣೆಯನ್ನು ಮಾಡಬೇಕು. ಇದು ಮೊದಲನೇ ತಿಳುವಳಿಕೆ. ತಿಳಿತಲ್ಲ, ಪಂಚಮಹಾಭೂತಗಳು ಅಂದ್ರೇನು ತಿಳಿತು. ಈ ಮನುಷ್ಯ ಈ ಪಂಚಮಹಾಭೂತಗಳಿಂದನೇ ಸೃಷ್ಟಿಯಾಗಿರೋದು. ಮನುಷ್ಯ ಮಾತ್ರವಲ್ಲ, ಸಕಲ ಜೀವಜಾಲಿ ಇರುವೆ ಮೊದಲುಗೊಂಡು ಸಕಲ ಜೀವಜಾಲ ಜಡ ಮತ್ತು ಚೇತನ ಎಲ್ಲವೂ ಕೂಡ ಈ ಪಂಚಮಹಾಭೂತಗಳಿಂದನೇ ಸೃಷ್ಟಿಯಾಗಿದೆ. ಚಿನ್ನ, ಬೆಳ್ಳಿ, ಕಬ್ಬಿಣ, ಯಾವುದೇ ಲೋಹಗಳಿರ್ಬೋದು, ಯಾವುದೇ ನವರತ್ನಗಳಿರ್ಬೋದು, ಎಲ್ಲವೂ ಕೂಡ ಈ ಪಂಚಮಹಾಭೂತಗಳಿಂದನೇ ಬಂದಿದ್ದಾವೆ. ಪಂಚಮಹಾಭೂತಗಳಿಲ್ಲ, ಚಿನ್ನ, ಬೆಳ್ಳಿ, ನವರತ್ನ ಯಾವುದೂ ಇಲ್ಲ. ಎಲ್ಲವೂ ಅವುಗಳಿಂದನೇ ಬಂದಿರೋದು. ಇವೆಲ್ಲವನ್ನು ಕೂಡ ಈ ಭೂಮಿ ಮನುಷ್ಯನಿಗೆ ಕೊಟ್ಟಿದೆ, ಸಕಲ ಜೀವರಾಶಿಗಳಿಗೆ ಕೊಟ್ಟಿದೆ. ಅಂದಮೇಲೆ ನಾವು ಯಾವ ಮೂಲದಿಂದ ಬಂದಿದ್ದೇವೆ, ಆ ಮೂಲಕ್ಕೆ ನಾವು ನಮಸ್ಕಾರ, ಶರಣು, ಕೃತಜ್ಞತೆ ಅಂತ ನಾವು ಸ್ಮರಣೆ ಮಾಡಬೇಕು, ಸಲ್ಲಿಸಬೇಕು. ನಾವು ಸ್ಮರಣೆ ಮಾಡಲಿ ಬಿಡಲಿ, ಆ ಪಂಚಮಹಾಭೂತಗಳು ನಮ್ಮನ್ನೇನು ಡೋಂಟ್ ಕೇರ್. ನೀವು ಮಾಡು ಬಿಡು, ಅವಕ್ಕೇನು ಲಕ್ಷ್ಯ ಇಲ್ಲ. ಆದರೆ ನಮಗೆ ಬೇಕು. ಈಗ ತಂದೆ ತಾಯಿಗಳು ಮಕ್ಕಳನ್ನು ಹಡೆದಿರ್ತಾರೆ. ಆ ಮಕ್ಕಳುಗಳು ಆ ತಂದೆ ತಾಯಿಗಳನ್ನು ಗೌರವಿಸಲಿ ಬಿಡಲಿ, ಪಾದಕ್ಕೆ ನಮಸ್ಕಾರ ಮಾಡಲಿ ಬಿಡಲಿ, ಪ್ರೀತಿಯಿಂದ ಕರೀಲಿ ಬಿಡಲಿ, ತಂದೆ ತಾಯಿಗಳು ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ತಾರೋ ಇಲ್ವೋ? ನೋಡ್ಕೊಳ್ತಾರೆ. ಅಂಥ ತಂದೆ ತಾಯಿಗಳಿಗೆ ಮಕ್ಕಳುಗಳು ಪಾದಕ್ಕೆ ನಮಸ್ಕರಿಸಿದರೆ, ಗೌರವಿಸಿದರೆ, ವಂದಿಸಿದರೆ, ಮೃದು ಮಾತು, ಸಿಹಿ ಮಾತು, ಗೌರವದಿಂದ ಮಾತನಾಡ್ಸಿದ್ರೆ ನಮ್ಮ ಗಂಟೇನೋಗುತ್ತೆ. ಆ ರೀತಿ ನಡ್ಕೊಂಡಾಗ ನಮ್ಮ ಯೋಗ್ಯತೆ ದೊಡ್ಡದಾಗುತ್ತೆ, ನಮ್ಮ ವ್ಯಕ್ತಿತ್ವ ದೊಡ್ಡದಾಗುತ್ತೆ, ನಮ್ಮಲ್ಲಿ ಸದ್ಗುಣ ವಿಕಸನ ಆಗುತ್ತೆ, ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ರೂಪುಗೊಳ್ತೇವೆ. ನಮ್ಮ ವ್ಯಕ್ತಿತ್ವ ಸದ್ಗುಣ, ಸುಜ್ಞಾನ, ಸನ್ನಡತೆ, ಸದ್ಭಕ್ತಿ, ಸದುವಿನಯ, ಮೃದು ಮಾತು ಇವುಗಳಿಂದ ವಿಸ್ತಾರಗೊಳ್ಳುತ್ತದೆ. ನಮ್ಮ ಒಳ್ಳೆಯದಕ್ಕಿದು, ತಂದೆ ತಾಯಿಗೆ ಒಳ್ಳೆಯದಕ್ಕಲ್ಲ. ನೀನು ತಂದೆ ತಾಯಿಗೆ ಗೌರವ ಕೊಡು ಬಿಡು, ಅವರೇನೋ ನಿನ್ನ ಬಗ್ಗೆ ವಿಚಾರ ಮಾಡಲ್ಲ. ಯಾಕೆ ನಾವು ಹಾಡ್ತಿದ್ದೇವಪ್ಪ, ನಮ್ಮ ಮಕ್ಕಳನ್ನು ಸಾಕೋದು ನಮ್ಮ ಕರ್ತವ್ಯ ಅಂತ ಅವ್ರು ಸಾಕ್ತಾರೆ. ಆದರೆ ನೀನು ಮಗನಾದವನು, ಮಗಳಾದವಳು, ಮಕ್ಕಳಾದವರು ನಾವು ನಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು. ನಾವು ಯಾವ ಭೂಮಿಯಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ನಾಡಿನಲ್ಲಿ, ಯಾವ ದೇಶದಲ್ಲಿ ಹುಟ್ಟಿದ್ದೇವೆ, ಆ ದೇಶವನ್ನು ಗೌರವಿಸಬೇಕು, ಮನ್ನಿಸ್ಬೇಕು, ವಿಧೇಯರಾಗಿ ನಡ್ಕೋಬೇಕು. ಅದು ನಮ್ಮ ನಡವಳಿಕೆ, ಅದು ನಮ್ಮ ಸನ್ನಡತೆ, ಅದು ಕಡ್ಡಾಯ, ಆಪ್ಷನಲ್ ಅಲ್ಲ, ಐಚ್ಛಿಕ ಅಲ್ಲ, ಅದು ಕಡ್ಡಾಯ. ಹಾಗೆ ನಾವು ನಡ್ಕೊಂಡಾಗ ನಾವು ದೊಡ್ಡವರಾಗ್ತೇವೆ, ನಮ್ಮ ವ್ಯಕ್ತಿತ್ವ ವಿಸ್ತಾರ ಆಗ್ತದೆ, ನಮ್ಮಲ್ಲಿ ದೊಡ್ಡ ಗುಣಗಳು ಇವೆಲ್ಲವೂ ಬರ್ತದೆ. ಇದರಿಂದ ನಾವು ದೊಡ್ಡವರಾಗ್ತೇವೆ. ನಮ್ಮಲ್ಲಿ ಏನೇನು ಬೇಕು ಒಳ್ಳೆಯದು ಎಲ್ಲವೂ ಬರ್ತದೆ. ಶತಾಯುಷ್ಯ ಬರ್ತದೆ, ಶ್ರೀಮಂತಿಕೆ ಬರ್ತದೆ, ಆರೋಗ್ಯ ಬರ್ತದೆ, ಏನು ಬೇಕು ಎಲ್ಲವೂ ಬರ್ತದೆ ರೀ. ಅಂದ್ರೇನು, ಶ್ರೀಮಂತಿಕೆ ಎಂಬುದಾಗಿ ಹೇಳಿದರೆ ಬರೀ ದುಡ್ಡಿನ ಶ್ರೀಮಂತಿಕೆ ಅಷ್ಟೇ ಅಲ್ಲ. ನಡೆಯಲ್ಲಿ ಶ್ರೀಮಂತಿಕೆ ಬೇಕು, ಸದ್ಗುಣದಲ್ಲಿ ಶ್ರೀಮಂತಿಕೆ ಬೇಕು, ನುಡಿಯಲ್ಲಿ ಶ್ರೀಮಂತಿಕೆ ಬೇಕು, ಪ್ರೀತಿಯಲ್ಲಿ ಶ್ರೀಮಂತ ಬೇಕು, ಹೃದಯ ವೈಶಾಲ್ಯತೆಯಲ್ಲಿ ಶ್ರೀಮಂತಿಕೆ ಬೇಕು, ಮನಸ್ಸು ಎಲ್ಲರನ್ನ ಪ್ರೀತಿಸಿ ಎಲ್ಲವರನ್ನು ಗೌರವಿಸುವುದರಲ್ಲಿ ಶ್ರೀಮಂತಿಕೆ ಬೇಕು. ಇದನ್ನೇ ಹೃದಯ ವೈಶಾಲ್ಯತೆ ಅನ್ನೋದು. ಇವೆಲ್ಲವೂ ಇದ್ದರೆ ಅದು ಐಶ್ವರ್ಯ, ಅದು ಶ್ರೀಮಂತಿಕೆ. ಬರೀ ದುಡ್ಡಿದ್ದು ನಿನ್ನಲ್ಲಿ ಸದ್ಗುಣ, ಸನ್ನಡತೆ, ಸುವಿಚಾರ, ಸದ್ಭಕ್ತಿ, ಸದಾಚಾರ ಇವೆಲ್ಲ ಇಲ್ಲ ಅಂತ ಅಂದಾಗ ಅದು ನಿನಗೆ ಭೂಷಣ ಅಲ್ಲ. ಯಾಕೆ ಅಂದರೆ ನೀನು ಸಮಾಜದ ಗೌರವಕ್ಕೆ ದೂರ ಆಗ್ತೀಯ. ಮತ್ತು ಬಂದಂಥ ನೀನು ದುಡ್ಡಿದೆಯಲ್ಲ, ಅದು ಯಾವಾಗ ನಿನ್ನಿಂದ ದೂರ ಆಗುತ್ತೋ ಗೊತ್ತಿಲ್ಲ. ನಮ್ಮಲ್ಲಿ ಸನ್ನಡತೆ, ಸದ್ಗುಣ, ಸದಾಚಾರ, ಮೃದು ಮಾತು, ವಿನಯ ಇವೆಲ್ಲ ಇದ್ದರೆ ನಮ್ಮ ಆಯುಷ್ಯ ದೀರ್ಘ ಆಗುತ್ತೆ, ನಮ್ಮ ಶ್ರೀಮಂತಿಕೆ ಹೆಚ್ಚಾಗುತ್ತೆ, ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ.
ಆದದ್ದರಿಂದ ನಾವು ಯಾಕೆ ಪಂಚಮಹಾಭೂತಗಳನ್ನು ಗೌರವಿಸಬೇಕು ಅಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ದೊಡ್ಡತನ, ವಿಸ್ತಾರ, ವ್ಯಾಪ್ತಿ ಹಿರಿದಾಗುತ್ತೆ. ನಾವು ಎಷ್ಟೆಷ್ಟು ವಿನಯವನ್ನು, ಸದ್ಗುಣವನ್ನು, ಸದಾಚಾರವನ್ನು, ಸುಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ, ಅಷ್ಟಷ್ಟು ನಾವು ದೊಡ್ಡವರಾಗ್ತೇವೆ. ಹಾಗಾದರೆ ಸ್ವಾಮೀಜಿಯವರೇ, ನಾವು ಪಂಚಮಹಾಭೂತಗಳಿಂದ ಬಂದಿದ್ದೀವಿ ಮತ್ತು ಪಂಚಮಹಾಭೂತಗಳಿಗೆ ಹೋಗ್ತೀವಿ, ಹೆಂಗೆ ಸ್ವಾಮೀಜಿ? ಏನು ಆಧಾರ? ವೆದರ್ ಇಟ್ ಈಸ್ ಸೈನ್ಸ್ ಆರ್ ನಾಟ್? ಇದೇನು ಮೂಢನಂಬಿಕೆನೋ ಅಥವಾ ಇದು ವಿಜ್ಞಾನವೋ, ಇದು ಸತ್ಯ ವಿಚಾರನೋ ಅಸತ್ಯ ವಿಚಾರನೋ ತಿಳಿಸಿ ಸ್ವಾಮೀಜಿ ಅಂತ ನೀವು ಕೇಳ್ಬೋದು. ಖಂಡಿತ ಭಾಳ ಸಂತೋಷದಿಂದ ತಿಳಿಸ್ಕೊಡ್ತೀನಿ. ನಾವೆಲ್ಲ ಪಂಚಮಹಾಭೂತಗಳಿಂದ ಬಂದಿದ್ದೇವೆ, ಪಂಚಮಹಾಭೂತಗಳಿಗೆ ರಿಟರ್ನ್. ಈಗ ಕೆಮಿಸ್ಟ್ರಿಯಲ್ಲಿ ಒಂದು ಪಾಠ ಇದೆ, ಏನು? ರಸಾಯನ ವಿಜ್ಞಾನ. ಮೇಣದ ಬತ್ತಿ ಉರಿದಾಗ ಏನು ನಷ್ಟವಾಗುವುದಿಲ್ಲ ಅಂತ ಒಂದು ಪಾಠ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಯಾಕೆ? ಒಂದು ಮೇಣದ ಬತ್ತಿ ರೂಪುಗೊಳ್ಳಬೇಕಾದ್ರೆ ಏನು ವಸ್ತುಗಳು ಬೇಕಾಗುತ್ತೋ ಅದೇ ವಸ್ತು ಮೇಣದ ಬತ್ತಿ ಉರಿದಾಗ ಅಷ್ಟೇ ವಸ್ತು ಬಿಡುಗಡೆಯಾಗುತ್ತೆ. ಹಾಗೆಯೇ ಮೇಣದ ಬತ್ತಿ ನಿರ್ಮಾಣ ಆಗಬೇಕಾದ್ರೆ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್. ಮೇಣದ ಬತ್ತಿ ಉರಿದಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಅಷ್ಟೇ. ಅಲ್ಲಿ ನಷ್ಟ ಆದದ್ದು ಏನೂ ಇಲ್ಲ, ಲಾಭ ಆದದ್ದು ಏನೂ ಇಲ್ಲ. ಅಲ್ಲೇನಿತ್ತು ಅಲ್ಲಿ ಬರ್ತದೆ. ಇಲ್ಲಿ ಆಕಾರದಲ್ಲಿ ಕಾಣ್ತದೆ, ಅಲ್ಲಿ ಅನಿಲ ರೂಪದಲ್ಲಿ ಇರುತ್ತದೆ. ಮೇಣದ ಬತ್ತಿ ಆದಾಗ ಸಾಕಾರದಲ್ಲಿರ್ತದೆ, ಅದೇ ಉರಿದೋದಾಗ ಅದು ಅನಿಲ ರೂಪದಲ್ಲಿ ಇರ್ತದೆ ಅಟ್ಮಾಸ್ಫಿಯರಲ್ಲಿ. ಹಾಗೆ ನಾವು ಶರೀರವನ್ನು ಧರಿಸಿದಾಗ ಮೇಣದ ಬತ್ತಿ ರೂಪದಲ್ಲಿ ಇರ್ತೀವಿ, ಶರೀರವನ್ನು ಬಿಟ್ಟಾಗ ಅನಿಲ ರೂಪದಲ್ಲಿ ಇರ್ತೇವೆ. ಅವಾಗಲೂ ಇರ್ತೇವೆ, ಅವಾಗಲೂ ಇಲ್ಲ ಅಂತ ಅಲ್ಲ, ಅವಾಗಲೂ ಇರ್ತೇವೆ. ಯಾವ ಸ್ವರೂಪ ಯಾವುದು? ಅನಿಲ ಸ್ವರೂಪದಲ್ಲಿರ್ತೇವೆ. ಅದೇ ಮನುಷ್ಯ ರೂಪ ಆದಾಗ ಮೇಣದ ಬತ್ತಿ ಸಾಕಾರ ರೂಪದಲ್ಲಿ ಇರ್ತೇವೆ. ಹೇಗೆ ಸ್ವಾಮೀಜಿ? ಇದನ್ನು ತಿಳಿಸ್ಕೊಡಿ ಸ್ವಾಮೀಜಿ. ನೀವು ಕೇಳ್ಬೋದು, ತಿಳಿಸ್ಕೊಡ್ತೇನೆ. ಇದನ್ನು ಬಹಳ ಸುಂದರವಾಗಿ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಒಂದು ಪುಟ್ಟ ವಚನದಲ್ಲಿ ವಿವರಿಸಿದ್ದಾರೆ. ಆ ವಚನವನ್ನು ಗದ್ಯದಲ್ಲಿ ಬರೆದರೆ 3 ಸಾಲಿದೆ. ಅದರೊಳಗೆ 5 ವಾಕ್ಯಗಳಿದೆ. ಆ 5 ವಾಕ್ಯದ ವಚನವನ್ನು ಪುಟ್ಟ ವಾಕ್ಯ ಅದನ್ನು ನಿಮ್ಮ ಮುಂದೆ ತಿಳಿಸ್ತೇನೆ. ತುಂಬ ಸರಳವಾದ ವಚನ, ತುಂಬ ಸುಲಭವಾದ ವಚನ. ಇದರೊಳಗೆ ಎಂಥ ಅದ್ಭುತವಾದ ಜ್ಞಾನವನ್ನು ಅಲ್ಲಮ ಪ್ರಭುದೇವರು ಇಟ್ಟಿದ್ದಾರೆ ಅಂತ ಹೇಳಿದರೆ ನನಗಂತೂ ಬೆರಗು, ಪರಮಾಶ್ಚರ್ಯ. ಆ ವಚನವನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇ ಸಾಲು, ವಚನದ ಮೊದಲನೇ ಸಾಲು: ನಾನು ನೀನು ಎಂಬುದು ತಾನಿಲ್ಲ. ನಾನು ನೀನು ಎಂಬುದು ತಾನು ಇಲ್ಲ. ಇದು ಮೊದಲನೇ ವಾಕ್ಯ. ನಾನು ಶಬ್ದ ಇದೆ, ನೀನು ಶಬ್ದ ಇದೆ, ಎಂಬುದು ಶಬ್ದ ಇದೆ, ತಾನು ಶಬ್ದ ಇದೆ, ಇಲ್ಲ ಶಬ್ದ ಇದೆ. ಈ 5 ಶಬ್ದಗಳಿಂದ ಈ ವಾಕ್ಯ ಇದೆ. ಇದರಿಂದ ಎಂಥ ಅರ್ಥ ಹೊರಡಿಸ್ತಾರೆ ನೋಡ್ರಿ. ನಾನು ನೀನು ಎಂಬುದು ತಾನು ಇಲ್ಲ. ಈ 5 ಶಬ್ದದ ಮೂಲಕ ಅಲ್ಲಮ ಪ್ರಭುದೇವರು ಎಂಥ ಅಮೋಘವಾದ ಧ್ವನಿಯನ್ನು ಹೊರಡಿಸಿದ್ದಾರೆ. ಅದನ್ನು ಮುಂದೆ ಹೇಳ್ತೇನೆ ಮತ್ತು ವಚನವನ್ನು ಮುಂದುವರಿಸ್ತೇನೆ. 2ನೇ ವಾಕ್ಯ: ತಾನರಿದ ಬಳಿಕ ಮತ್ತೇನು ಇಲ್ಲ. ತಾನು ಅರಿತ ಬಳಿಕ ಮತ್ತೆ ಏನೂ ಇಲ್ಲ. 6 ಶಬ್ದಗಳಿದೆ, ಪುಟ್ಟ ಶಬ್ದಗಳು. ಈ ಪುಟ್ಟ ಶಬ್ದಗಳು ಸೇರಿ ತಾನರಿದ ಬಳಿಕ ಮತ್ತೇನು ಇಲ್ಲ. ಇದು 2ನೇ ಸಾಲು, ನೆನ್ಪಿಟ್ಕೊಳ್ಳಿ. 3ನೇ ಸಾಲು: ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ. ಇಲ್ಲಿ 4 ಶಬ್ದ: ಇಲ್ಲದ, ಇಲ್ಲವೇ, ಎಲ್ಲಿಂದ, ಬಪ್ಪುದೋ, ಕ್ವಶನ್ ಮಾರ್ಕ್. 4 ಶಬ್ದ ಕೂಡಿ 3ನೇ ಸಾಲು: ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ. 4ನೇ ಸಾಲಿಗೆ ಹೋಗೋಣ: ಅನುವನು ಅರಿತು ತನುವನು ಮರೆತೆ. ಇದು 5ನೇ ಸಾಲು: ಅನುವನು ಅರಿತೆ ತನುವನು ಮರೆತೆ. 4 ಶಬ್ದ ಕೂಡಿ 5ನೇ ಸಾಲು. ಇನ್ನು 6ನೇ ಸಾಲು ಏನದು? ಮತ್ತು ಮುಕ್ತಾಯ, ವಚನನೇ ಮುಕ್ತಾಯ ಆಗೋಯ್ತು. ಭಾವರಹಿತ ಭಾವರಹಿತ ಗುಹೇಶ್ವರ. ಭಾವರಹಿತ, ಮತ್ತೆ ಅದು ರಿಪೀಟ್ ಆಗುತ್ತೆ, ಭಾವರಹಿತ ಗುಹೇಶ್ವರ. ಇದರಲ್ಲಿರೋದು 3 ಶಬ್ದ: ಭಾವರಹಿತ, ಭಾವರಹಿತ, ಮತ್ತೆ ರಿಪೀಟ್ ಆಯಿತು, ಗುಹೇಶ್ವರ, ಮುಕ್ತಾಯ ಆಗೋಯ್ತು. 6 ಪುಟ್ಟ ವಾಕ್ಯಗಳಲ್ಲಿ ಎಂಥ ಮಹೋನ್ನತವಾದ ವಿಚಾರವನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳಿದ್ದಾರೆ ನೋಡ್ರಿ.
ಸ್ವಾಮೀಜಿ ಈ ವಚನದಲ್ಲಿ ಪಂಚಮಹಾಭೂತ ಎಲ್ಲಿಂದ ಬಂತು, ಈ ವಚನದೊಳಗೆ ದೇಹ ಎಲ್ಲಿಂದ ಬಂತು ಅಂತ ಎಲ್ಲಿದೆ? ಸ್ವಾಮೀಜಿ ವಚನದಲ್ಲಿ ದೇಹ ಎಲ್ಲಿಂದ ಬಿಡುಗಡೆಯಾಗಿ ಅನಿಲ ಸ್ವರೂಪ ಪಡ್ಕೊತದೆ ಅಂತ ಎಲ್ಲಿದೆ? ತಿಳಿಸ್ಕೊಡ್ತೇನೆ. ಇದೇ ಅಲ್ಲಮ ಪ್ರಭುದೇವ್ರ ವೈಶಿಷ್ಟ್ಯ. ಅನೇಕರು ಅಲ್ಲಮ ಪ್ರಭುದೇವರು ವಚನ ಅರ್ಥ ಆಗೋದಲ್ಲ ಅಂತಾರೆ. ನೋಡ್ರಿ, ಈ ವಚನದಲ್ಲಿ ಅರ್ಥ ಆಗದೆ ಇರೋ ಶಬ್ದ ಯಾವುದ್ರಿ? ನಾನು ಅರ್ಥ ಆಗತ್ತಲ್ವಾ, ನೀನು ಅರ್ಥ ಆಗತ್ತಲ್ವಾ, ಇಲ್ಲ ಅರ್ಥ ಆಗತ್ತಲ್ವಾ, ಮತ್ತೆ ಅರ್ಥ ಆಗತ್ತಲ್ವಾ, ಭಾವ ಅರ್ಥ ಆಗತ್ತಲ್ವಾ, ರಹಿತ ಅರ್ಥವಾಗುತ್ತಲ್ವಾ, ಗುಹೇಶ್ವರ ಅರ್ಥ ಆಗುತ್ತಲ್ವಾ? ಇದರೊಳಗೆ ಅರ್ಥ ಆಗದೆ ಇರೋದು ಏನದ? ಏನೂ ಇಲ್ಲ. ನಮಗೆ ಗೊತ್ತಿರುವ ಶಬ್ದಗಳನ್ನು ಬಳಸಿಕೊಂಡೇ ನಮಗೆ ಗೊತ್ತಿಲ್ಲದ ಅಪರಿಮಿತವಾದ ಅಮೋಘವಾದ ಸಿದ್ಧಾಂತವನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ಬರೆದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವಚನ ಒಂದು ದೊಡ್ಡ ಸಿದ್ಧಾಂತವನ್ನು ಹೇಳ್ತಾ ಇದೆ. ಎಂಥ ದೊಡ್ಡ ಸಿದ್ಧಾಂತ ಅಂತೇಳಿದರೆ, ಬಯಲು ತತ್ವದ ಸಿದ್ಧಾಂತವನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಈಗ ನೇರವಾಗಿ ವಚನಕ್ಕೆ ಹೋಗೋಣ. ನಾನು ನೀನೆಂಬುದು ತಾನಿಲ್ಲ. ಏನಂಗಂದ್ರೆ ಸ್ವಾಮೀಜಿಯವರೇ, ಈಗ ನಾವು ನಾನು ಅಂದ ಕೂಡಲೇ ನಮಗೇನು ಅರ್ಥ ಆಗುತ್ತೆ? ನಾವು ಮುಟ್ಕೋತೇವೆ. ನಾನು ಅಂದರೆ ನಮ್ಮ ಹೆಸರು ಹೇಳ್ತೇವೆ. ನಾನು ಇಂಥ ಊರಿನವ, ಇಂಥ ತಂದೆ ತಾಯಿಗಳ ಮಗ, ಇಂಥ ಕೆಲಸದಲ್ಲಿದ್ದೇನೆ, ಇಂಥ ವಿದ್ಯಾಭ್ಯಾಸ ಮಾಡಿದ್ದೇನೆ, ನಾನು ಇಷ್ಟು ವಯಸ್ಸಾಗಿದೆ, ನಾನು ಇಷ್ಟು ಸಂಪಾದನೆ ಮಾಡ್ತೇನೆ, ಇಂಥ ಊರಿನವ, ಹೀಗೇನೇನೋ ನಾನು ಅಂದ ಕೂಡಲೇ ಇವೆಲ್ಲವನ್ನು ನಾವು ಹೇಳ್ಕೊಳ್ಳೋಕೆ ಆರಂಭ ಮಾಡ್ತೀವಿ. ಹೌದಲ್ವಾ? ಹೌದು. ಇದ್ಯಾವುದು ಸುಳ್ಳಲ್ಲ, ಹೌದಲ್ಲ? ನಾನು, ನೀನು ಅಂದಾಗ ಏನು ಮಾಡ್ತೀವಿ? ಇನ್ನೊಬ್ಬ ವ್ಯಕ್ತಿ ನಮ್ಮ ಎದುರಿಗಿದ್ದಾನೆ, ಅವರನ್ನು ಕುರಿತು ಹೇಳ್ತೀವಿ. ಸೊ ನಾನು ನೀನೆಂಬುದು ತಾನಿಲ್ಲ. ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ನಾನು ನೀನು ಎಂಬುದು ತಾನು ಇಲ್ಲ. ಅಯ್ಯ ಮನುಷ್ಯ, ನಾನು ಬೇರೆ ನೀನು ಬೇರೆ ಅನ್ನೋದೇನು ಇಲ್ಲ ಕಣೋ ಅಂತಾರೆ. ಅದಂಗೆ ಸ್ವಾಮೀಜಿ? ನಾನು ಇದ್ದೀನಲ್ವಾ, ಮತ್ತು ನೀನು ಒಂದಾಗ ಇನ್ನೊಬ್ಬರಲ್ಲಿ ಇದ್ದಾರಲ್ವಾ, ಮತ್ತು ಹೆಂಗಿಲ್ಲ ಅಂತೀರಾ? ಮುಂದಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಅಲ್ಲಮ ಪ್ರಭುದೇವರು ಮೊದಲನೇ ಸಾಲಿನ ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ? ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾನು ನೀನು ಬೇರೆ ಎಂಬುದು ಇಲ್ಲವೇ ಇಲ್ಲ. ಇದು ಈ ವಚನದ ಮೊದಲ ಸಾಲಿನ ಅರ್ಥ. ಎರಡನೇ ಸಾಲಿಗೆ ಹೋಗೋಣ. ತಾನು ಅರಿತ ಬಳಿಕ ಮತ್ತೆ ಏನೂ ಇಲ್ಲ. ತಾನು ಅರಿತ ಬಳಿಕ, ನಿನ್ನನ್ನು ನೀನು ತಿಳಿದುಕೊಂಡ ಮೇಲೆ ತಿಳಿದುಕೊಳ್ಳುವುದು ಬೇರೆ ಏನೂ ಇಲ್ಲ ಅಂತಾರೆ ಎರಡನೇ ಸಾಲಿನಲ್ಲಿ. ನನ್ನನ್ನು ನಾನು ತಿಳಿದುಕೊಳ್ಳುವುದು ಅಂದ್ರೇನು? ಅದನ್ನೇ ಅಲ್ಲಮ ಪ್ರಭುದೇವರು ಇಡೀ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೂರನೇ ಸಾಲಿಗೆ ಹೋಗೋಣ. ತಾನರಿದ ಬಳಿಕ ಮತ್ತೇನು ಇಲ್ಲ. ಎರಡನೇ ಸಾಲ. ಇನ್ನು ಮೂರನೇ ಸಾಲು. ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ. ಏನು ಈ ಸಾಲಿನ ಅರ್ಥ? ಇಲ್ಲದೇ ಇರುವುದು ಖಡಾಖಂಡಿತವಾಗಿ ಬೇರೆ ಏನೂ ಇಲ್ಲದೇ ಇರೋದು ಎಲ್ಲಿಂದ ಬರ್ತದೆ? ನನ್ನನ್ನು ನಾ ತಿಳ್ಕೊಂಡ್ಮೇಲೆ ಮತ್ತೆ ಇಲ್ಲದ ಇಲ್ಲವೇ ಮತ್ತೆ ಬೇರೆ ಏನೋ ಐತೆ ಅಂದರೆ ಎಲ್ಲಿಂದ ಬರ್ತದೆ? ಬೇರೆ ಏನೂ ಇಲ್ಲಪ್ಪ. ನಿನ್ನನ್ನು ನೀನು ತಿಳ್ಕೊಂಡ್ಬಿಟ್ರೆ ಮತ್ತು ಅದರ ಆಚೆಗೆ ತಿಳಿಯುವಂಥದ್ದು ಏನೂ ಇಲ್ಲ. ಅದೆಂಗೆ ಸ್ವಾಮೀಜಿ? ನಮ್ಮನ್ನು ಬಿಟ್ಟು ನಾವು ತಿಳಿಯುವಂಥದ್ದು ಬೇಕಾದಷ್ಟು ಐತೆ ಅಲ್ವಾ? ಹೌದು. ಭೌತಿಕ ಪ್ರಪಂಚದಲ್ಲಿ, ಭೌತಿಕ ಜ್ಞಾನದ ಪ್ರಪಂಚದೊಳಗೆ ತಿಳಿಯುವಂಥದ್ದು ಬೇರೆ ಇದೆ. ಆದರೆ ಸೈದ್ಧಾಂತಿಕ ನೆಲೆಯಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಸೈದ್ಧಾಂತಿಕವಾಗಿ ನಿನ್ನನ್ನು ನೀನು ತಿಳಿದುಕೊಂಡ ಮೇಲೆ ಮತ್ತೆ ತಿಳಿದುಕೊಳ್ತಕ್ಕಂಥದ್ದು ಬೇರೆ ಏನೂ ಇಲ್ಲ ಅಂತಾರೆ ಅಲ್ಲಮ ಪ್ರಭುದೇವರು. ಸರಿ, ಮುಂದೆ ವಚನ ನಾಲ್ಕನೇ ಸಾಲಿಗೆ ಹೋಗೋಣ. ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ ಅನುವನು ಅರಿತು ತನುವನು ಮರೆತೆ. ಅನುವನು ಅರಿತು. ಅನು ಅಂದರೆ ದಾರಿ, ಜ್ಞಾನದ ದಾರಿ, ತಿಳಿಯುವ ದಾರಿ. ಅರಿತು ಅಂದರೆ ತಿಳ್ಕೊಳ್ಳೋದು. ಜ್ಞಾನದ ದಾರಿಯಲ್ಲಿ ಹೋಗಿ ಅನುವನು ಅರಿತು. ಆ ಪಾತ್, ಜ್ಞಾನದ ಪಾತ್ ಅರಿತು, ಜ್ಞಾನದ ದಾರಿಯಲ್ಲಿ ಹೋಗಿ ತಿಳಿದ ಮೇಲೆ
ತನುವನ್ನು ಮರತೆ. ತನು ಅಂದ್ರೇನು? ದೇಹ. ತನುವನ್ನು ಮರತೆ, ನಾನು ದೇಹ ಎನ್ನುವುದನ್ನು ಮರತೆ. ಜ್ಞಾನದ ದಾರಿಯಲ್ಲಿ ನಾನು ಹೋದ ಮೇಲೆ, ಜ್ಞಾನದ ದಾರಿಯಲ್ಲಿ ಜ್ಞಾನವನ್ನು ನಾನು ಪಡೆದುಕೊಂಡ ಮೇಲೆ ನನ್ನನ್ನು ನಾನು ಮರತೆ. ಅಂದರೆ ಅರ್ಥ ಏನು? ನಾವೆಲ್ಲ ಏನು ಅಂದ್ಕೊಂಡಿದ್ವರೆಗೆ ನಾನು ಅಂದಾಗ ಇಂಥವ್ರ ಮಗ, ಇಂಥ ಊರ್ನೋನು, ಇಂಥ ಹೆಸರು ನಂದು, ನನಗೆ ಇಷ್ಟು ವಯಸ್ಸು, ನಾನು ಇಂಥವ್ರು ಲಗ್ನ ಮಾಡ್ಕೊಂಡಿದ್ದೀನಿ, ನನಗೆ ಎಷ್ಟು ಮಕ್ಕಳಿದ್ದಾವೆ, ನಾನು ಇಂಥ ಕೆಲಸಕ್ಕೆ ಹೋಗ್ತೀನಿ, ನಾನು ಇಷ್ಟು ಸಂಪಾದನೆ ಮಾಡ್ತೀನಿ, ನಾನು ಹೀಗೆ ಏನೇನೋ, ನಾನು ಎಷ್ಟು ಆಸ್ತಿ ಗಳಿಸಿದ್ದೀನಿ, ಹಿಂಗೇನೇನೋ ಹೇಳ್ಕೊಳ್ತೀವಲ್ವಾ, ಅದು ಭೌತಿಕ ಪ್ರಪಂಚ ಆಯಿತು. ಈಗ ಅಲ್ಲಮಪ್ರಭುರು ಹೇಳ್ತಾ ಇದ್ದಾರೆ, ಈ ಭೌತಿಕ ಪ್ರಪಂಚಕ್ಕೆ ನೀನು ಎಲ್ಲಿಂದ ಬಂದಪ್ಪ? ಅದನ್ನು ಅನುವನ್ನು ಅರಿತು, ಅದನ್ನು ನಾವು ತಿಳ್ಕೊಳಕ್ಕೆ ಹೊಂಟಿದ್ದೀನಿ. ಅದನ್ನು ತಿಳ್ಕೊಂಡ ಮೇಲೆ ಅನುವನ್ನು ಅರಿತು ತನುವನ್ನು ಮರೆತೆ. ತನು ಅಂದರೆ ಏನು? ಈ ದೇಹ. ಈ ದೇಹ ಎಲ್ಲಿಂದ ಬಂತು? ಅದನ್ನು ನಾನು ತಿಳಿದುಕೊಂಡೆ. ಅನುವನ್ನು ಅರಿತು ತನುವನ್ನು ಮರೆತೆ. ಈ ದೇಹ ನಾನು ಅನ್ನೋದನ್ನು ನಾನು ದೂರ ಮಾಡಿದೆ. ಭಾವರಹಿತ ಗುಹೇಶ್ವರ. ತಾನರಿದ ಬಳಿಕ ಮತ್ತೇನು ಇಲ್ಲ. ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ? ಏನು ಈ 4ನೇ ಸಾಲಿನ ಅರ್ಥ? ಇಲ್ಲದೇ ಇರುವುದು ಎಲ್ಲಿಂದ ಬರುತ್ತದೆ? ಇರುವುದನ್ನು ಇದೆ ಎಂಬುದಾಗಿ ತಿಳಿದುಕೊಂಡ ಮೇಲೆ ಮತ್ತೆ ಬೇರೆ ಏನೋ ಇದೆ ಎಂಬುದಾಗಿ ನೀನು ತಿಳಿಯ ಹೋದರೆ ಎಲ್ಲದೇ ಇರುವುದು ಎಲ್ಲಿಂದ ಬರಲು ಸಾಧ್ಯ ಅಂತಾರೆ ಅಲ್ಲಮಪ್ರಭುದೇವರು. ತಾನರಿದ ಬಳಿಕ ಮತ್ತೇನು ಇಲ್ಲ. ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ? ನಂತರ ಅನುವನ್ನು ಅರಿತು ತನುವನ್ನು ಮರೆತೆ. ಅನು ದಾರಿ, ಅರಿತು ಜ್ಞಾನವನ್ನು ಪಡ್ಕೊಂಡು ತಿಳ್ಕೊಂಡು, ಜ್ಞಾನದ ದಾರಿಯಲ್ಲಿ ಹೋಗಿ ಅನುವನ್ನು ಅರಿತೆ. ಈ ಜ್ಞಾನದ ಮಾರ್ಗದಲ್ಲಿ ಹೋದೆ, ಸತ್ಯ ಏನು ಎನ್ನುವುದನ್ನು ತಿಳಿದೆ. ತನುವನ್ನು ಮರೆತೆ, ದೇಹ ನಾನು ಎಂಬುದನ್ನು ನಾನು ಮರೆತೆ. ಅಂದ್ರೇನು? ದೇಹ ನಾನಲ್ಲ, ದೇಹ ಏನು? ಇದು ಆ ಜ್ಞಾನದ ಏನು ಅರ್ಥಕೊಂಡಿದ್ದನಲ್ಲ ಅದು. ಇದು ಜ್ಞಾನದ ದಾರಿಯಲ್ಲಿ ಹೋಗಿ ಏನನ್ನು ತಿಳ್ಕೊಂಡೆಲ್ಲ, ಆ ತಿಳಿದುಕೊಂಡದ್ದೇ ಈ ನಾನು ಎನ್ನುವ ದೇಹ. ಅದನ್ನು ಮುಂದೆ ಮತ್ತೆ ವಿವರಿಸ್ತೇನೆ. ಅನುವನ್ನು ಅರಿತು ತನುವನ್ನು ಮರೆತೆ. ಭಾವರಹಿತ ಗುಹೇಶ್ವರ. ಗುಹೇಶ್ವರ ಯಾರಪ್ಪ ಎಂಬುದಾಗಿ ಹೇಳಿದರೆ, ಭಾವರಹಿತ. ನಮಗೆ ಭಾವನೆಗಳಿದೆ, ಗುಹೇಶ್ವರನಿಗೆ ಭಾವನೆಗಳಿಲ್ಲ. ನಾವು ಶರೀರಧಾರಿಗಳಾಗಿದ್ದೇವೆ, ಗುಹೇಶ್ವರ ಶರೀರಧಾರಿಯಲ್ಲ. ಅವನು ಯಾರಪ್ಪ? ಗುಹೇಶ್ವರ. ಅವನು ಪರವಸ್ತು, ಅವನು ಪಂಚಮಹಾಭೂತ. ಈಗ ಇಡೀ ವಚನಕ್ಕೆ ಹೋಗೋಣ. ಭಾವರಹಿತ ಅಂದ್ರೇನು? ಅದಕ್ಕೆ ಭಾವನೆಗಳಿಲ್ಲ. ಅದು ಯಾವುದು? ಭೂಮಿಗೆ ಭಾವನೆ ಅದೇನಾ? ಇಲ್ಲ. ನೀರಿಗೆ ಭಾವನೆ ಅದೇನಾ? ಇಲ್ಲ. ಅಗ್ನಿಗೆ ಭಾವನೆ ಇದೆಯೇನಾ? ಇಲ್ಲ. ವಾಯುವಿಗೆ ಭಾವನೆ ಇದೆಯೇನಾ? ಇಲ್ಲ. ಆಕಾಶಕ್ಕೆ ಭಾವನೆ ಇದೆಯೇನಾ? ಇಲ್ಲ. ಸೊ ಅದನ್ನೇ ಅಲ್ಲಮಪ್ರಭುದೇವರು ಭಾವರಹಿತ ಯಾರು? ಗುಹೇಶ್ವರ. ಯಾವುದೋ ಪಂಚಮಹಾಭೂತನೇ ಗುಹೇಶ್ವರ. ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ ಇವೇ ಗುಹೇಶ್ವರ. ಇದೇ ಪಂಚಮಹಾಭೂತ. ಈಗ ಇಡೀ ವಚನವನ್ನು ಈ ಪಂಚಮಹಾಭೂತಗಳಿಂದ ಈ ನಮ್ಮ ಶರೀರ ಬಂದಿದೆ, ಈ ಪಂಚಮಹಾಭೂತಗಳಲ್ಲಿಗೆ ನಮ್ಮ ದೇಹ ಹೋಗ್ತದೆ. ಅದನ್ನು ಈಗ ಮತ್ತೆ ಸರಿಯಾಗಿ ತಿಳ್ಕೊಳ್ಳೋಣ. ವಚನವನ್ನು ಈಗ ವಿವರಿಸ್ತೇನೆ. ನಾನು ನೀನೆಂಬುದು ತಾನಿಲ್ಲ. ಈಗ ನಾನು ಅಂದ ಕೂಡಲೇ ನಾವೇನು ತಿಳ್ಕೊಬೇಕು? ಭಾವರಹಿತ ಅಂತ ಯಾವುದಕ್ಕೆ ಕೇಳಿದ್ರೆ ಅಲ್ಲಮಪ್ರಭುದೇವರು? ಪಂಚಮಹಾಭೂತಗಳಿಗೆ, ಗುಹೇಶ್ವರಿಗೆ. ಸೊ ಈಗ ನಾನು ಅಂದ ಕೂಡಲೇ ಏನು? ನಾನು ಪಂಚಮಹಾಭೂತ, ನಾನು ಭೂಮಿ, ನಾನು ನೀರು, ನಾನು ಅಗ್ನಿ, ನಾನು ಗಾಳಿ, ನಾನು ಆಕಾಶ. ಅದೆಂಗೆ ಸ್ವಾಮೀಜಿ? ನಾನು ಭೂಮಿನ? ಹೌದು, ಭೂಮಿ. ಹೆಂಗೆ ಹೇಳ್ತೀರಾ? ನಮ್ಮ ಶರೀರವನ್ನು ನಾವು ಮುಟ್ಕೊಂಡ್ರೆ ಈಗೇನಿದೆಯಲ್ಲ, ಕೈ ಕಾಲು ದೇಹ ಇವೆಲ್ಲ ಸ್ಥೂಲ ಶರೀರ, ಇದೆಲ್ಲ ಏನದು? ಇದು ಭೂಮಿ. ಇದು
ಭೂಮಿಯ ಒಂದು ಸ್ವರೂಪವೇ ಇದು ದೇಹ ಆಗಿದೆ. ಭೂಮಿಯ ಇನ್ನೊಂದು ಸ್ವರೂಪವೇ ಧಾನ್ಯ ಆಗುತ್ತೆ. ಭೂಮಿಯ ಇನ್ನೊಂದು ಸ್ವರೂಪವೇ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಆಗುತ್ತೆ. ಇವೆಲ್ಲ ಭೂಮಿಯಿಂದನೇ ಬಂದಿರೋದು. ಅಲ್ಲಿ ಭತ್ತ ರಾಗಿ ಗೋಧಿ ಜೋಳ ಆಗಿ ಅಲ್ಲಿ ಕಾಣುತ್ತೆ. ಹಕ್ಕಿ ಪಕ್ಷಿ ಪ್ರಾಣಿ ಹಿಂಗೆ ಕಾಣುತ್ತೆ. ಇರುವೆ ಗೊದ್ದ ಸೊಳ್ಳೆಯಾಗಿ ಕಾಣುತ್ತೆ. ಹಾಗೆ ನಾವು ಮನುಷ್ಯರಾಗಿ ದನ ಕರು ಕೋಗಿಲೆ ಆನೆ ನವಿಲು ಹೀಗೆ ಇವೆಲ್ಲ ಸ್ವರೂಪವಾಗಿ ನಾವು ಕಾಣ್ತಾ ಇದ್ದೇವೆ. ನಾನು ಅಂದ ಕೂಡಲೇ ನಾನು ಮನುಷ್ಯ. ನಾನು ಯಾರೋ? ನಾನು ಪಂಚಮಹಾಭೂತಗಳಿಂದ ಬಂದವ. ನನ್ನಲ್ಲಿ ಪಂಚಮಹಾಭೂತಗಳಿದೆ. ಹೌದಲ್ಲ? ಈಗ ಮುಟ್ಕೊಳ್ಳಿ, ನಮ್ಮ ದೇಹ ಏನದ? ಇದು ಮಾಂಸಖಂಡ. ಇದೇನಿದು? ಮಣ್ಣು. ನಮಗೆ ಭೂಮಿ ಕೊಟ್ಬಿಡ್ತಾರೆ, ಇಲ್ಲ ಅಗ್ನಿ ಕೊಟ್ಬಿಡ್ತಾರೆ. ಭೂಮಿ ಕೊಟ್ಟಾಗ ಇದು ಮಣ್ಣು ಆಗ್ತದೆ, ಅಗ್ನಿ ಕೊಟ್ಟಾಗ ಬೂದಿ ಆಗುತ್ತೆ. ಬೂದಿ ಏನು? ಮಣ್ಣೆ. ಹೌದಲ್ವ? ಸೊ ನಾನು ಕೂಡ ಪಂಚಮಹಾಭೂತದಿಂದ ಬಂದಿದ್ದೇನೆ. ಈ ಭೂಮಿಯಿಂದ ನಾನು ಬಂದಿದ್ದೇನೆ. ಮತ್ತೇನು? ಈ ಭೂಮಿ ಅಷ್ಟಲ್ಲದೆ ಮತ್ತೇನದ? ನಾನು ಭೂಮಿ, ನೀನು ಭೂಮಿ. ನಾನು ಶರೀರ, ನೀನು ಶರೀರ. ನಾನು ನೀನೆಂಬುದು ತಾನಿಲ್ಲ. ಆದುದರಿಂದ ನಾನು ಭೂಮಿನೇ, ನೀನು ಭೂಮಿನೇ ಅಂದಮೇಲೆ ನಾನು ಬೇರೆ ನೀನು ಬೇರೆ ಎನ್ನುವುದು ಇಲ್ಲ. ಹಾಗಾದರೆ ಮತ್ತೇನಿದೆ? ಪೃಥ್ವಿ ಅಪ್. ಅಪ್ ಅಂದ್ರೇನು? ನೀರು. ಪಂಚಮಹಾಭೂತಗಳಲ್ಲಿ ಎರಡನೇದು. ನೀರು ಅಂದ್ರೇನು? ಜಲ. ನನ್ನೊಳಗೂ ಜಲ ಇದೆ, ನಿನ್ನೊಳಗೂ ಜಲ ಇದೆ. ನಮ್ಮ ಶರೀರದಲ್ಲಿ ಮತ್ತೇನಿದೆ? ಪೃಥ್ವಿ ಅಪ್, ತೇಜ ವಾಯು ಆಕಾಶ. ಅಪ್ ಅಂದ್ರೇನು? ನೀರು ಜಲ. ನನ್ನೊಳಗೂ ನೀರಿದೆ, ನಿನ್ನೊಳಗೂ ನೀರಿದೆ. ಇದೆಯೋ ಇಲ್ಲ ನೀರು? ನಾವು ಕುಡಿದ ನೀರು ಒಳಗೋಗಿ ಏನಾಗುತ್ತೆ? ಮೂತ್ರ ಆಗುತ್ತೆ. ನಾವು ಊಟ ಮಾಡಿದ್ದೇನಾಗುತ್ತೆ? ರಕ್ತ ಆಗುತ್ತೆ. ನಮ್ಮ ಶರೀರದಲ್ಲಿ 85 ಭಾಗ ನೀರೇ ಇದೆ ಅಲ್ವಾ? ಯಾವುದೇ ಹಣ್ಣನ್ನು ತೆಗೆದುಕೊಂಡರೂ ಕೂಡ ಹಣ್ಣಿನಲ್ಲಿಯೂ ಕೂಡ 85 ಭಾಗ ನೀರೇ. ಸೌತೆಕಾಯಿ, ಸೇಬು ಹಣ್ಣು, ಬಾಳೆಹಣ್ಣು ಸ್ವಲ್ಪ ಪಿಷ್ಟ ಪದಾರ್ಥ ಜಾಸ್ತಿ ಇರ್ಬೋದು. ಹೀಗೆ ಪ್ರತಿಯೊಂದು ಜೀವದಲ್ಲಿಯೂ ಕೂಡ, ಪ್ರತಿಯೊಂದು ಫಲದಲ್ಲಿಯೂ ಕೂಡ, ಗಿಡ ಮರ ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಪಂಚಮಹಾಭೂತದ ಬೇರೆ ಬೇರೆ ಸ್ವರೂಪಗಳು. ನನ್ನಲ್ಲಿಯೂ ನೀರಿದೆ, ನಿನ್ನಲ್ಲಿಯೂ ನೀರಿದೆ. ಮುಂದುವರೆದು ಅಲ್ಲಮ ಪ್ರಭುದರು ಹೇಳ್ತಾರೆ, ನಮ್ಮ ಶರೀರ ನಾವು ಮುಟ್ಕೊಂಡ್ರೆ ಬಿಸಿ ಐತೆ ಇಲ್ಲ? ಶಾಖ ಅಗ್ನಿ ಇದೆಯೇ ಇಲ್ಲ? ನಮ್ಮ ಶರೀರ ತುಸು ಬಿಸಿ ಇಲ್ಲದೆ ಹೋದರೆ ಏನಂತಾರ? ತಣ್ಣಗಾದರೆ ಅವರು ಹೋಗ್ಬಿಡ್ರು, ಇನ್ನು ಮಣ್ಣು ಕೊಡಿ, ಮುಂದಿನ ಕೆಲಸ ಕಾರ್ಯ ನೋಡ್ರಿ ಅಂತಾರೆ. ಹೌದಲ್ಲ? ನಮ್ಮ ಶರೀರದಲ್ಲಿಯೂ ಅಗ್ನಿ ಶಾಖ ಬಿಸಿ ಸೂರ್ಯನ ಶಾಖ ಇದೆ. ನಿಮ್ಮ ಶರೀರದಲ್ಲಿಯೂ ನಾವೆಲ್ಲಿವರೆಗೆ ಜೀವಂತ ಇರ್ತೇವೆ ಅಲ್ಲಿಯವರೆಗೆ ನಮ್ಮ ಶರೀರದಲ್ಲಿ ಉಷ್ಣತೆ ಶಾಖ ಬಿಸಿ ಇದ್ದೇ ಇರ್ತದೆ. ಅದೇನದು? ಅಗ್ನಿ. ಅಗ್ನಿ ಇದ್ರೇ ನಮ್ಮ ಕಣ್ಣು ನೋಡೋದು. ಅಗ್ನಿ ಇದ್ರೇ ನಮ್ಮ ಶರೀರ ಇನ್ನೊಬ್ರಿಗೆ ಕಾಣಿಸೋದು. ನಮ್ಮ ಶರೀರದಲ್ಲಿ ಅಗ್ನಿಯ ಪ್ರಕಾಶ ಇಲ್ಲದೆ ಹೋದರೆ ನಾವು ಬೇರೆಯವ್ರಿಗೆ ಕಾಣಿಸಲ್ಲ, ಕಪ್ಪಾಗಿ ಬಿಡ್ತೇವೆ. ಕಪ್ಪು ಅಂದ್ರೇನು? ಅಮಾವಾಸ್ಯೆ ಕಡುಗತ್ತಲು, ಏನು ಕಾಣಲ್ಲ. ಅಗ್ನಿ ನಮ್ಮಲ್ಲಿಯೂ ಇದೆ, ನಿಮ್ಮಲ್ಲಿಯೂ ಇದೆ. ಇದುವರೆಗೆ ಏನಾಯಿತು? ಭೂಮಿ ಇದೆ, ನೀರಿದೆ, ಅಗ್ನಿ ಇದೆ, ನನ್ನೊಳಗೂ ಇದೆ, ನಿಮ್ಮೊಳಗೂ ಇದೆ. ಇನ್ನು ನಾಲ್ಕನೇದು ಯಾವುದು? ಪಂಚಮಹಾಭೂತದಲ್ಲಿ ವಾಯು, ಗಾಳಿ, ಉಸಿರಾಟ. ಈಗ ನಾವು ಒಳಗೆ ಗಾಳಿ ತಗೊಂಡಿದ್ದೇವೋ ಇಲ್ಲ? ತಗೊಂಡಿದ್ದೀವಿ. ಗಾಳಿ ತಗೊಳ್ಳದೆ ಹೋದರೆ ನಾವು ಜೀವಂತ ಬದುಕೋದಿಲ್ಲ. ನಮ್ಮ ಒಳಗೆ ಗಾಳಿ ಐತಾ ಇಲ್ಲ? ಗಾಳಿ ಇರೋದ್ರಿಂದಲೇ ಒಳಗೆ ಹೋಗೋದು. ಗಾಳಿ ನಮ್ಮೊಳಗೆ ಐತಾ ಇಲ್ಲ? ಐತೆ. ನಿಮ್ಮೊಳಗೆ ಗಾಳಿ ಐತಾ ಇಲ್ಲ? ವಾಯು ಇದೆಯಾ ಇಲ್ಲ? ಇದೆ. ಮತ್ತು ನಿಮ್ಮೊಳಗೂ ವಾಯು ಇದೆ, ನಮ್ಮಲ್ಲೂ ವಾಯು ಇದೆ. ಮತ್ತು ಅಂದಮೇಲೆ ನಾನು ವಾಯು ಸ್ವರೂಪ, ನೀನು ವಾಯು ಸ್ವರೂಪ. ಮತ್ತು ನಾನು ಹೆಂಗೆ ಬೇರೆ, ನೀನು ಹೆಂಗೆ ಬೇರೆ? ನೀನು ನಾನೇ, ನಾನು ನೀನೇ. ಗಂಡಿರಲಿ ಹೆಣ್ಣಿರಲಿ, ಯಾರೇ ಮನುಷ್ಯರಿರಲಿ, ಯಾರೇ ಪಶು ಪಕ್ಷಿ ಪ್ರಾಣಿ ಇರಲಿ, ಯಾವುದೇ ಗಿಡ ಮರ ಇರಲಿ, ಎಲ್ಲದರಲ್ಲಿಯೂ ವಾಯು ಇದ್ದೇ ಇದೆ. ಅಂದಮೇಲೆ ನಾನು ಅದೇ, ಅದು ನಾನೇ. ನಾನು ಗಿಡ ಮರ ಪಶು ಪಕ್ಷಿ ಪ್ರಾಣಿ ಇನ್ನೊಬ್ಬ ಮನುಷ್ಯ ಎಲ್ಲವೂ ನಾನೇ. ನನ್ನಲ್ಲೂ ವಾಯು ಇದೆ, ಅದರಲ್ಲಿಯೂ ವಾಯು ಇದೆ. ನಂತರ ಐದನೇದು ಯಾವುದು? ಆಕಾಶ.
ಆಕಾಶ ನಮ್ಮೊಳಗೆ ಐತ ಇಲ್ಲ? ಎಲ್ಲಿದೆ ಸ್ವಾಮೀಜಿ ಆಕಾಶ? ಮೇಲಿದೆ. ಆಕಾಶ ಅಂದ್ರೇನು? ಸ್ಪೇಸ್. ಒಳಗೆ ಜಾಗ ಇರೋದ್ರಲ್ಲೇ ನಾವು ಊಟ ಮಾಡೋ ಅನ್ನ ಒಳಗೆ ಹೋಗೋದು. ಹೊಟ್ಟೆ ತುಂಬಿಟ್ರೆ ಜಾಗ ಇಲ್ಲದೆ ಹೋದರೆ ಒಳಗೆ ಆಹಾರ ಹೋಗಲ್ಲ, ಗಾಳಿ ಹೋಗಲ್ಲ, ನೀರು ಹೋಗಲ್ಲ, ಅಗ್ನಿ ಹೋಗಲ್ಲ. ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ಸೇಮ್ ಪ್ಲೇಸ್ ಅಟ್ ಸೇಮ್ ಟೈಮ್. ನ್ಯೂಟನ್ನ ಚಲನೆ ನಿಯಮ. ನನ್ನಲ್ಲಿಯೂ ಆಕಾಶ ಇದೆ, ನಿಮ್ಮಲ್ಲಿಯೂ ಆಕಾಶ ಇದೆ. ಆಕಾಶ ಅಂದ್ರೇನು? ಸ್ಪೇಸ್, ಪ್ಲೇಸ್, ಸ್ಥಳ. ಆಕಾಶ ನಮ್ಮ ಶರೀರದ ಒಳಗಿದ್ರೆ ಅಲ್ಲಿ ನೀರು ಹೋಗ್ತತ, ಗಾಳಿ ಹೋಗ್ತತ, ಅನ್ನ ಹೋಗ್ತತ, ರೊಟ್ಟಿ ಹೋಗ್ತತ, ಚಪಾತಿ ಹೋಗ್ತತ, ಹಣ್ಣು ಹೋಗ್ತತ, ಹೋಳಿಗೆ ಹೋಗ್ತತೆ, ತುಪ್ಪ ಹೋಗ್ತತ. ಅಲ್ಲಿ ಇಲ್ಲದೆ ಹೋದರೆ, ಜಾಗ ಇಲ್ಲದೆ ಹೋದರೆ ಅಲ್ಲಿ ನೀರು ಹೋಗಲ್ಲ, ಗಾಳಿ ಹೋಗಲ್ಲ. ಇವೆಲ್ಲ ಹೋಗಬೇಕಾದ್ರೆ ಅಲ್ಲಿ ಜಾಗ ಇರಬೇಕು. ಈ ವಚನದ ಅರ್ಥದಲ್ಲಿ ನಾವು ತಿಳ್ಕೊಂಡ್ವೇನು? ಪಂಚಮಹಾಭೂತಗಳು, ನಾನು ಭೂಮಿ, ನಾನು ನೀರು, ನಾನು ಅಗ್ನಿ, ನಾನು ವಾಯು, ನಾನು ಆಕಾಶ. ನೀನು ಭೂಮಿ, ನೀನು ನೀರು, ನೀನು ಅಗ್ನಿ, ನೀನು ವಾಯು, ನೀನು ಆಕಾಶ. ಎಲ್ಲ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಎಲ್ಲವೂ. ಆದ್ದರಿಂದ ಹೇಳ್ತದೆ ಉಪನಿಷತ್ತು, ಸರ್ವಂ ಖಲ್ವಿದಂ ಬ್ರಹ್ಮ. ಈ ಆಕಾಶದೊಳಗೆ ಏನೇನು ಕಾಣುತ್ತಾ ಇದೆ ಈ ಪೃಥ್ವಿಯಲ್ಲಿ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಪರಮಾತ್ಮನೇ, ಎಲ್ಲವೂ ಪಂಚಮಹಾಭೂತವೇ. ನೀನು ಪಂಚಮಹಾಭೂತ, ನಾನು ಪಂಚಮಹಾಭೂತ. ನೀನು ಪರಮಾತ್ಮ, ನಾನು ಪರಮಾತ್ಮ. ತಿಳಿತಾ? ನೋಡ್ರಿ, ಅತ್ಯಂತ ಸರಳವಾದ ಶಬ್ದಗಳಲ್ಲಿ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಎಷ್ಟೊಂದು ಮಹಾನ್ ಅರ್ಥವನ್ನು, ಮಹಾನ್ ಧ್ವನಿಯನ್ನು, ಮಹಾ ಸಿದ್ಧಾಂತವನ್ನು ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಅವರೆಂಥ ಮಹಾನ್ ಜ್ಞಾನಿ ಇರಬೇಕು ತಿಳಿತಾ? ಬುದ್ಧ, ಮಹಾವೀರ ಯಾರ್ಯಾರು ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ, ಆ ಯಾವ ಮಹಾತ್ಮರು ಹೇಳದೇ ಇರತಕ್ಕಂಥ ಸಿದ್ಧಾಂತವನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅತ್ಯಂತ ಸರಳವಾಗಿ ಒಂದು ಮಗುವಿಗೂ ತಿಳಿಬೇಕು, ಹಂಗೆ ಅವರು ದೃಷ್ಟಾಂತದ ಮೂಲಕ ಈ ವಚನದಲ್ಲಿ ಅತ್ಯಂತ ಸರಳವಾಗಿ ತಿಳಿಸಿಬಿಟ್ಟಿದ್ದಾರೆ. ಆದ್ದರಿಂದ ಮತ್ತೆ ಈ ಇಡೀ ವಚನಕ್ಕೆ ಹೋಗೋಣ. ಈ ವಚನವನ್ನು ಓದ್ಕೊಂತ ಬಂದರೆ ಹೆಂಗೆ ಅರ್ಥ ಆಗುತ್ತೆ, ಏನದ ಧ್ವನಿರಮ್ಯ, ಏನದರ ಅರ್ಥಾಂತರ ವಿನ್ಯಾಸ, ಏನದರ ಸೊಗಸು, ಏನದರ ವೈಭವ. ನಾನು ನೀನೆಂಬುದು ತಾನಿಲ್ಲ, ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ನಾನು ಆ ಪಂಚಮಹಾಭೂತ, ನೀನು ಆ ಪಂಚಮಹಾಭೂತ. ನಾನು ಆ ಪರಾತ್ಪರ ಪರವಸ್ತು ಪರಬ್ರಹ್ಮ, ನೀನು ಆ ಪರಾತ್ಪರ ಪರವಸ್ತು ಪರಬ್ರಹ್ಮ. ನಾನು ನೀನೆಂಬುದು ತಾನಿಲ್ಲ. ಇದು ಮೊದಲನೇ ಸಾಲು. ಎರಡನೇದು, ತಾನರಿದ ಬಳಿಕ ಮತ್ತೇನೂ ಇಲ್ಲ. ನಾನು ಪರಾತ್ಪರ ಪರವಸ್ತು, ನಾನು ಪಂಚಮಹಾಭೂತ, ನಾನು ಪರಬ್ರಹ್ಮ ಅಂತ ತಿಳ್ಕೊಂಡ ಮೇಲೆ ತಿಳಿಯುವಂಥದ್ದು ಮತ್ತೆ ಬೇರೆ ಏನಾದರೂ ಐತೇನಾ? ಏನೂ ಇಲ್ಲ. ಎಲ್ಲವೂ ಪಂಚಮಹಾಭೂತವೇ. ಎಲ್ಲವೂ ಆ ಭೂಮಿ ಆಕಾಶ, ಭೂಮಿ ನೀರು ಅಗ್ನಿ ಗಾಳಿ ಆಕಾಶವೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ತಾನರಿದ ಬಳಿಕ ಮತ್ತೇನೂ ಇಲ್ಲ. ಇನ್ನು ಬೇರೆ ಏನು ಐತೆ ಅಂತ ನೀನು ಕೇಳ್ಬೋದು. ಅದನ್ನು ಪ್ರಶ್ನೆಯನ್ನು ಅಲ್ಲಮ ಪ್ರಭುದೇವರೇ ವಚನದಲ್ಲಿ ಹಾಕ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲದ ಇಲ್ಲವೇ ಎಲ್ಲಿಂದ ಒಪ್ಪುದು? ಈ 5 ವಸ್ತುಗಳಿಂದ ಆಚೆ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಜಗತ್ತಿನಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಯಾವುದೇ ನಿರ್ಮಾಣವಾಗಬೇಕಾದರೂ ಕೂಡ ಈ ವಸ್ತುಗಳೇ ಬೇಕು, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅಂದಮೇಲೆ ಇಲ್ಲದ ಇಲ್ಲವೇ ಎಲ್ಲಿಂದ ಒಪ್ಪುದು? ಇಲ್ಲದೆ ಇರೋದು ಎಲ್ಲಿಂದ ಬರ್ತದಯ್ಯ? ಎಷ್ಟು ಸರಳವಾಗಿ ಅಲ್ಲಮ ಪ್ರಭುದೇವರು ಪ್ರಶ್ನೆ ಉತ್ತರ ಕೊಟ್ಟಿದ್ದಾರಲ್ಲ. ಕೊನೆಗೆ 4ನೇ ಸಾಲಿನಲ್ಲಿ ಹೇಳ್ತಾರೆ, ಅನುವನು ಅರಿತು ತನುವನು ಮರತೆ. ಅನು ದಾರಿ, ಅರಿಯೋದು ತಿಳಿಯೋದು ಜ್ಞಾನ. ಜ್ಞಾನ ಮಾರ್ಗದಲ್ಲಿ ಹೋಗಿ ಅನುವನ್ನು ಅರಿತು ಜ್ಞಾನ ಮಾರ್ಗದಲ್ಲಿ ಹೋಗಿ ತಿಳ್ಕೊಂಡೆ. ತನುವನ್ನು ಮರೆತೆ. ತನು, ನಾನು ಇಂಥ ತಂದೆ ತಾಯಿಗಳಿಂದ ಹುಟ್ಟು ಬಂದೆ, ನನ್ನ ಹೆಸರು ಇಂಥದ್ದು, ನಮ್ಮ ಊರು ಇಂಥದ್ದು, ನಾನು ಇಷ್ಟು ಕಲ್ತಿದ್ದೀನಿ, ಇಷ್ಟು ಓದಿದ್ದೀನಿ, ಇಷ್ಟು ಗಳಿಸ್ತೀನಿ. ಇದೆಲ್ಲ ಎಷ್ಟು ದಿವಸನಪ್ಪ? ನೀನು ಎಷ್ಟು ವರ್ಷ ಬದುಕ್ತೀಯೋ? 100 ವರ್ಷ, 125 ವರ್ಷ. ಆಮೇಲೆ ಮತ್ತು ನೀನೇನಾಗ್ತೀಯ? ಪಂಚಮಹಾಭೂತಗಳಲ್ಲಿ ಪಂಚಮಹಾಭೂತ ಆಗಿಬಿಡ್ತೀಯ. ಹೌದಲ್ಲ? ಮತ್ತೆ ಅನುವನ್ನು ಅರಿತು ತನುವನ್ನು ಮರೆತೆ. ನಾನು ದೇಹ ಅನ್ನೋದನ್ನು ಮರೆತೆ. ನಾನು ಯಾರು? ನಾನು ಪಂಚಮಹಾಭೂತ. ನಾನು ಯಾರು? ಪರಾತ್ಪರ ಪರವಸ್ತು. ನಾನು ಯಾರು? ಪರಾತ್ಪರ ಪರಬ್ರಹ್ಮ. ಈ ಜ್ಞಾನವನ್ನು ನೀನು ಪಡೆದುಕೊಂಡ ಮೇಲೆ
ಅನುವನ್ನು ಅರಿತು ತನುವನ್ನು ಮರೆತೆ. ಈ ಜ್ಞಾನ, ಈ ಸತ್ಯದ ದರ್ಶನ ನನಗಾದ ಮೇಲೆ ದೇಹ ನಾನು ಎನ್ನುವುದನ್ನು ಮರೆತೆ. ಅಜ್ಞಾನದಿಂದ ದೂರವಾದೆ. ಜಾತಿ ಕುಲಭೇದಗಳು ಇಲ್ಲ. ಉತ್ತಮ ಕನಿಷ್ಠ ಅಧಮ ಅನ್ನುವುದಿಲ್ಲ. ಶ್ರೇಷ್ಠ ಕನಿಷ್ಠ ಎಂಬುದಿಲ್ಲ. ಶ್ರೀಮಂತ ಬಡವ ಎನ್ನುವುದಿಲ್ಲ. ವಿದ್ಯಾವಂತ ಅವಿದ್ಯಾವಂತ ಎನ್ನುವುದು ಇಲ್ಲ. ಯಾವ ಭಾವಭೇದಗಳು, ಯಾವ ಭಿನ್ನತೆಯೂ ಇಲ್ಲ. ಅನುವನು ಹೆಣ್ಣು ಗಂಡು ಎಂಬ ಭೇದವಿಲ್ಲ. ಪಶು ಪಕ್ಷಿ ಪ್ರಾಣಿ ಗಿಡ ಮರ ಕ್ರಿಮಿಕೀಟ ಎನ್ನುವ ಭೇದ ಭಾವಗಳಿಲ್ಲ. ಎಲ್ಲವೂ ಆ ಪರತ್ಪರ ಪರವಸ್ತು ಪರಬ್ರಹ್ಮವೇ. ಸರ್ವಂ ಖಲ್ವಿದಂ ಬ್ರಹ್ಮ. ಎಲ್ಲ ಜೀವಾವಳಿಗಳಲ್ಲಿ ಪರಮಾತ್ಮನಿದ್ದಾನೆ. ಆ ಪರಮಾತ್ಮ ನನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ. ಅಂದಮೇಲೆ ನಾನು ನೀನೆಂಬುದು ತಾನಿಲ್ಲ. ನಾನು ಬೇರೆ ನೀನು ಬೇರೆ ಎನ್ನುವ ಭಾವಭೇದ ತಾರತಮ್ಯಗಳು, ತರತಮ ಭಾವಗಳು ಇಲ್ಲ. ಕೀಳು ಮೇಲು ಇಲ್ಲ, ಉಚ್ಚ ನೀಚ ಇಲ್ಲ, ಶ್ರೇಷ್ಠ ಕನಿಷ್ಠ ಇಲ್ಲ. ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ಅಲ್ಲಿ ಹೊಟ್ಟೋತೀವಿ. ನಾವು ಇಚ್ಛೆ ಪಡದೇ ಇರಲಿ, ನಾವೆಲ್ಲ ಬಂದಿರೋದೇ ಅಲ್ಲಿಂದ, ಮತ್ತು ಹೋಗೋದು ಅಲ್ಲಿಗೆ. ಎಲ್ಲರೂ ಅಲ್ಲಿಗೆ ಹೋಗೋದು, ಅದು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಈ ಭೂಮಿ ಎಲ್ಲಿಗೆ ಹೋಗ್ತದೆ? ಭೂಮಿಗೆ ಹೋಗ್ತದೆ, ಮಣ್ಣಿಗೆ ಹೋಗ್ತದೆ ಈ ಶರೀರ. ಎಲ್ಲರ ಶರೀರನೂ ಅಷ್ಟೇ. ಭಾವರಹಿತ ಗುಹೇಶ್ವರ. ನಮಗೆ ಭಾವನೆಗಳಿದೆ, ಹೌದಲ್ಲ? ಕಣ್ಣೀರು ಹಾಕ್ತೀವಿ, ಸಂತೋಷ ಪಡ್ತೀವಿ, ಆನಂದ ಪಡ್ತೀವಿ, ದುಃಖ ಪಡ್ತೀವಿ. ಹಿಂಗೆ ಬೆರಗು, ಆಶ್ಚರ್ಯ, ಭಯ, ಹೀಗೇನೆಲ್ಲ ಭಾವಗಳು ನಮಗೆ ಬರ್ತಾವ ಇಲ್ಲ? ಯಾಕೆ? ನಾವು ಮನುಷ್ಯರು, ನಾವು ದೇಹವನ್ನು ಧರಿಸಿದ್ದೇವೆ. ಆದ ಕಾರಣ ಈ ಭಾವನೆಗಳು ನಮಗಿವೆ. ಭಾವರಹಿತ ಗುಹೇಶ್ವರ ಏನಿದ್ದಾನಲ್ಲ, ಅವನಿಗಿಂತ ಭಾವನೆಗಳಿಲ್ಲ. ಅವನು ಭಯ ಐತೇನು ಪರಮಾತ್ಮನಿಗೆ? ಇಲ್ಲ. ಯಾಕೆ? ಭಯ ಯಾರಿಗಿರ್ತದೆ? ಯಾರ ದೇಹ ಧರಿಸಿರ್ತಾರೆ ಅವ್ರ ಭಯ ಇರ್ತದೆ, ಹೌದಲ್ಲ? ಆದ್ದರಿಂದ ಭಾವನೆಗಳು ಮೀರಿದ್ದು ಆ ಪರವಸ್ತು, ಭಾವನೆಗಳನ್ನು ಮೀರಿದ್ದು ಆ ಪರಬ್ರಹ್ಮ. ಆ ಪರಬ್ರಹ್ಮದಿಂದ ನಾವು ಬಂದಿದ್ದೇವೆ, ಆ ಪರಬ್ರಹ್ಮಕ್ಕೆ ನಾವು ಹೋಗ್ತೇವೆ. ಅದನ್ನೇ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಭಾವರಹಿತ ಗುಹೇಶ್ವರ ಯಾವುದು? ಪಂಚಮಹಾಭೂತಗಳಿಗೆ ಭಾವನೆಗಳಿಲ್ಲ. ಭೂಮಿಗೆ ಭಾವನೆಗಳಿದೆಯಾ? ನೀರಿಗೆ ಭಾವನೆಗಳಿದೆಯಾ? ಅಗ್ನಿಗೆ ಭಾವನೆಗಳಿದೆಯಾ? ಆಕಾಶಕ್ಕೆ ಭಾವನೆಗಳಿದೆಯಾ? ವಾಯುವಿಗೆ ಭಾವನೆಗಳಿದೆಯಾ? ಭಾವನೆಗಳು ಇಲ್ಲ. ಭಾವನೆ ಯಾರಿಗಿರ್ತದೆ? ಯಾರು ದೇಹವನ್ನು ಧರಿಸಿರ್ತಾನೆ ಅವನಿಗೆ ಭಾವನೆಗಳಿರ್ತದೆ. ಯಾರು ಪ್ರಾಣ ಸ್ವರೂಪಿಯಾಗಿರ್ತಾನೆ ಅವನಿಗೆ ಭಾವನೆಗಳಿರ್ತದೆ. ಯಾರು ಪ್ರಾಣವನ್ನು ದಾಟಿರ್ತಾನೆ ಅವನಿಗೆ ಭಾವನೆಗಳಿಲ್ಲ. ಆದ ಕಾರಣ ಇಲ್ಲಿ ಅಲ್ಲಮ ಪ್ರಭುದೇವರು ಎಂಥ ಅಮೋಘವಾದ ವಿಚಾರವನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ. ನಾನು ನೀನೆಂಬುದು ತಾನಿಲ್ಲ, ತಾನರಿದ ಬಳಿಕ ಮತ್ತೇನೂ ಇಲ್ಲ. ಆದ ಕಾರಣ ಇಡೀ ವಚನ ನಾವೆಲ್ಲ ಪಂಚಮಹಾಭೂತದಿಂದ ಬಂದಿದ್ದೇವೆ, ಪಂಚಮಹಾಭೂತಗಳಿಗೆ ಹೋಗ್ತವೆ. ಈ ದೇಹವನ್ನು ಬಿಟ್ಟಾಗ ಈ ಭೂಮಿ ಮಣ್ಣಿಗೆ ಹೋಗ್ತದೆ. ಈ ಭೂಮಿ ಒಳಗಿರ್ತಕ್ಕಂಥ ನೀರು ತಂಪು ಮತ್ತು ನೀರು ಜೊತೆ ಬರೀತದೆ. ಈ ಭೂಮಿಯ ಈ ಶರೀರದಲ್ಲಿರುವ ಅಗ್ನಿ ಹೊರಗಿನ ಅಗ್ನಿ ಜೊತೆ ಬರೀತದೆ. ಈ ಶರೀರದಲ್ಲಿರ್ತಕ್ಕಂಥ ಗಾಳಿ ಹೊರಗಿರ್ತಕ್ಕಂಥ ಗಾಳಿಯನ್ನು ವಾಯುವನ್ನು ಬೆರೀತದೆ. ಈ ಶರೀರದಲ್ಲಿರ್ತಕ್ಕಂಥ ಆಕಾಶ ಹೊರ ಜಗತ್ತಿನ ಆಕಾಶ ಜೊತೆಗೆ ಬೆರೆತೋಗ್ತದೆ. ಆಗ ಈ ಶರೀರ ಇಲ್ಲವೇ ಆಗ್ತದೆ. ಹೀಗೆ ಅಲ್ಲಮ ಪ್ರಭುದೇವರು ನಾನು ಪಂಚಮಹಾಭೂತ, ನೀನು ಪಂಚಮಹಾಭೂತ, ನಾವು ಪಂಚಮಹಾಭೂತಗಳಿಂದ ಬಂದಿದ್ದೇವೆ, ನೀವು ಪಂಚಮಹಾಭೂತಗಳಿಂದ ಬಂದಿದ್ದೀರಾ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾವೆಲ್ಲರೂ ಪರಮಾತ್ಮನ ಸ್ವರೂಪರು ಎನ್ನುವುದನ್ನು ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಯಾವುದೇ ಕಠಿಣ ಶಬ್ದಗಳಿಲ್ಲದೆ, ಯಾವುದೇ ಬ್ರಹ್ಮವಸ್ತು ಅವು ಇವು ಬಳಸದೆ, ಅತ್ಯಂತ ನಿತ್ಯ ನಾವು ಬಳಕೆ ಮಾಡುವ ಪುಟ್ಟ ಪುಟ್ಟ ಶಬ್ದಗಳಿಂದ ಎಷ್ಟೊಂದು ಜ್ಞಾನ ತತ್ವ ಸಿದ್ಧಾಂತವನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ಜಗತ್ತಿನ ಎಲ್ಲ ಧರ್ಮದವರು ಒಪ್ಪಿಕೊಳ್ಳಬಹುದಾದಂಥ ವಿಚಾರವನ್ನು ಈ ಪುಟ್ಟ ಶಬ್ದಗಳಲ್ಲಿ, ಪುಟ್ಟ ವಾಕ್ಯಗಳಲ್ಲಿ ಭೂಮವಾದ ಅಮೋಘವಾದ ಆಕಾಶ ತತ್ವವನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ವಿಜಯ TV 12 ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅಲ್ಲಿ ಬೆಲ್ ಬಟನನ್ನು ಒತ್ತಿ. ಆಗ ನಮ್ಮ ಎಲ್ಲ ವಿಡಿಯೋಗಳು ಬರ್ತದೆ. ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಇಂಥ ಘನವಾದ, ಸುಂದರವಾದ, ಅಮೋಘವಾದ ತತ್ವ ಸಿದ್ಧಾಂತದ ಜ್ಞಾನ ವಿಷಯಗಳನ್ನು ನೀವು ಪಡ್ಕೊಂಡು ಎಲ್ಲರೂ ಶ್ರೀಮಂತರಾಗಿ, ಎಲ್ಲರೂ ಶತಾಯುಷಿಗಳಾಗಿ, ಎಲ್ಲರೂ ಆರೋಗ್ಯವನ್ನು ಪಡೆದುಕೊಳ್ಳಿ. ಎಲ್ಲರೂ ನಿಮ್ಮ ಜೀವನದಲ್ಲಿ ಏನೇನು ಬೇಕು ಅಂತ ಅಂದ್ಕೊಂಡಿರ್ತೇವೆ ಎಲ್ಲರೂ ನಾವು ಪಡೆದುಕೊಳ್ಳಬಹುದು. ಯಾಕೆ?
ನಾವೆಲ್ಲ ಪಂಚಮಹಾಭೂತಗಳಿಂದ ಬಂದಿದ್ದೇವೆ. ಆ ಪಂಚಮಹಾಭೂತಗಳಿಗೆ ಹೋಗ್ತೇವೆ. ನಾವು ಪಡ್ಕೊಳ್ತಕ್ಕಂಥದ್ದನ್ನು ಆ ಪರವಸ್ತು ಪಂಚಮಹಾಭೂತ ನಾವು ಕೇಳಿಕೊಂಡ್ರೆ, ನಾವು ಪ್ರಯತ್ನ ಮಾಡಿದರೆ ಪಡ್ಕೊಳ್ಬೋದು. ವಿಜಯ TV 12